ದೇವರಿಗೆ ಸ್ತೋತ್ರ ಆಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಏನಂತಂದರೆ, ಯೆಶಾಯನ ಬರೆದ ಪತ್ರಿಕೆ 45ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಕಾಶವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ ಆಗಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ವಾಕ್ಯ ಏನು ಹೇಳ್ತದೆ? ಆಕಾಶವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳ್ರಿ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ಹೇಳ್ತಾ ಇದ್ದಾರೆ, ನಾನೇ, ನನ್ನ ಹೊರತು ಯಾವ ದೇವರು ಇಲ್ಲ. ನಾನೇ ಸಮಸ್ತವನ್ನು ಸೃಷ್ಟಿ ಮಾಡಿದವನು. ಈ ಭೂಮಿಯನ್ನು ಶೂನ್ಯವಾಗಿ ಇರಲೆಂದು ಸೃಷ್ಟಿಸಲಿಲ್ಲ. ಪ್ರತಿಯೊಬ್ಬ ಜನರು ಜೀವಿಸಬೇಕೆಂಬುದಾಗಿಯೇ ದೇವರು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ಬಂದು ಜೀವನ ಮಾಡಿ ಸಂತೋಷವಾಗಿರಬೇಕೆಂಬುದಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಆದರೆ ಜನರು ಈ ಲೋಕದಲ್ಲಿ ಪಾಪಕ್ಕೆ ಒಳಗಾಗಿ ದೇವರನ್ನು ಮರೆತು ನಾವೇ ಎಂಬ ಗರ್ವದಿಂದ ಒಳಗಾಗ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನೇ ಈ ಭೂಮಿ ಆಕಾಶವನ್ನು ಸೃಷ್ಟಿಸಿ ಇಲ್ಲಿ ನೀವಿರುವಂತೆ ನಾನೇ ಮಾಡಿದ್ದೇನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರು ಕರೀತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ದೇವರು ಪ್ರೀತಿಯಿಂದ ನಮಗೋಸ್ಕರ ಕಾಯ್ತಾ ಇದ್ದಾರೆ. ದೇವರಿಗೋಸ್ಕರ ನಾವು ಎದುರು ನೋಡ್ತಾ ಇದ್ದೀವ? ದೇವರನ್ನು ಮರೆತು ನಾವು ಈ ಲೋಕ ಆಸೆ ಭೋಗ ಆಸೆಗಳಿಗೆ ಒಳಗಾಗ್ತಾ ಇದ್ದೀವ? ಅದನ್ನು ಎಂದಿಗೂ ನಾವು ಮಾಡಬಾರ್ದು. ಮೊದಲು ದೇವರು, ಯಾಕಂದರೆ ಸರ್ವಲೋಕವನ್ನು ಸೃಷ್ಟಿ ಮಾಡಿದಾತನು ಆತನೇ. ನಮ್ಮನ್ನು ಸೃಷ್ಟಿಸಿ ಈ ಭೂಲೋಕದಲ್ಲಿ ಇರಿಸಿದ ಆತನೇ ಆಗಿರುವಾಗ ನಾವು ಆತನನ್ನು ಮರೆತರೆ ಅದು ಮೋಸಕರವಾದದ್ದು. ಅದಕ್ಕೆ ದೇವರು ಹೇಳ್ತಿದ್ರೆ, ನನ್ನ ಬಳಿಗೆ ಬನ್ನಿರಿ ನೀವೆಲ್ಲರೂ, ಯಾಕೆಂದರೆ ನಾನೇ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಎಂಬುದಾಗಿ ದೇವರೇ ಸ್ವತಃ ಹೇಳ್ತಾ ಇದ್ದಾರೆ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ಬಾಗಿಲನ್ನು ತೆರೆದರೆ ನಾನು ಅವರ ಮನೆಯೊಳಗೆ ಬಂದು ಅವರ ಜೊತೆಯಲ್ಲಿ ಊಟ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದಕ್ಕಾಗಿ ನಾವು ಈ ದಿನ ನಮ್ಮ ಹೃದಯ ಬಾಗಿಲನ್ನು ತೆರೆದು ದೇವರನ್ನು ಆಹ್ವಾನಿಸೋಣ. ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳವನ್ನು ಕೊಡೋಣ. ದೇವರು ನಮ್ಮ ಹೃದಯದಲ್ಲೂ ನಮ್ಮೊಟ್ಟಿಗೆ ಸದಾಕಾಲ ಇರೋಕ್ಕೆ ಸಿದ್ಧನಾಗಿದ್ದಾನೆ. ನಾವು ಅದಕ್ಕೋಸ್ಕರ ಆತನನ್ನು ನಮ್ಮೊಳಗೆ ಆಹ್ವಾನಿಸೋಣ. ದೇವರಿಗೆ ಸ್ತೋತ್ರ ಆಗಲಿ. ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರಪ್ಪ, ವಂದನೆಗಳಪ್ಪ. ಈ ವಾಕ್ಯಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವದೇಸೆಯ ನೀವೇ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಸರ್ವಲೋಕವನ್ನುಂಟು ಮಾಡಿದ ದೇವರು ನೀವಾಗಿದ್ರಪ್ಪ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳಿಸುವೆ. ನಾವು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ತಂದೆ. ಆಮೇನ್.